ನಿನ್ನೆ ನಾನು ಮಾರ್ಮಿಕವಾಗಿ ನೇರವಾಗಿ ಕರ್ನಾಟಕ ರಾಜ್ಯದ ಏನು ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ, ಎತ್ತಿನಹೊಳೆ ಯೋಜನೆ, ಗೌರಿ ಹಬ್ಬದ ದಿನ ಮುಖ್ಯಮಂತ್ರಿಗಳು ಮತ್ತು ನಮ್ಮೆಲ್ಲ ಮಿನಿಸ್ಟರ್ಸು, ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಎಲ್ಲ ಮಿನಿಸ್ಟರ್ಸು ಮತ್ತು ಆ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಎಲ್ಲ ಶಾಸಕರು ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಆಹ್ವಾನಿಸಿ ಅದನ್ನ ಉದ್ಘಾಟನೆಯನ್ನ ಮಾಡುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ 12:05 7 ಕಡೆ ಆ ಮಿಷಿನ್ಗಳನ್ನ ಆ ಸಂದರ್ಭದಲ್ಲಿ ಕೆಲವು 10:30 ಗಂಟೆ ಒಳಗಡೆನೆ ರಾಹುಕಾಲ ಮುಂಚಿತವಾಗೇನೆ ಕೆಲವು ಮಂತ್ರಿಗಳು ಹೋಗಿ ಕೆಲವು ಕಡೆ ಆನ್ ಮಾಡ್ತಾರೆ, ಸ್ವಲ್ಪ ದೂರ ಇರೋ ಕಡೆ. ಮುಖ್ಯಮಂತ್ರಿಗಳು 12:05 ಒಂದ್ ಕಡೆ ಮೇಜರ್ ಇರೋ ಕಡೆ ಅವರು ಆನ್ ಮಾಡ್ತಾರೆ. ಅದಾದ್ಮೇಲೆ ಕಾರ್ಯಕ್ರಮ ಪಬ್ಲಿಕ್ ಕಾರ್ಯಕ್ರಮಕ್ಕೆ ಬಂದು ಆವತ್ತು ಗೌರಿ ಹಬ್ಬದ ದಿನ ಗಂಗೆಗೆ ಪೂಜೆ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ನಿರ್ವಹಿಸ್ತಾರೆ. ಇದು ಬಹಳ ವರ್ಷದಿಂದ ನಾವೆಲ್ಲ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೋ. ಇದಕ್ಕೆ ಬಹಳ ಜನ ಸಹಕಾರ ಕೊಟ್ಟಿದ್ದಾರೆ. ರೈತರು, ವಿಶೇಷವಾಗಿ ರೈತರು ತಮ್ಮ ಜಮೀನನ್ನ ಕಳ್ಕೊಂಡು ಅವರು ಈ ಒಂದು ಕುಡಿಯುವ ನೀರಿನ ಯೋಜನೆಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಈಗಾಗಲೇ ನೀರು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಬಹಳ ಜನ ಟೀಕೆ ಮಾಡ್ತಾ ಇದ್ದಾರೆ. ನಾನು ಇದರ ಜವಾಬ್ದಾರಿಯನ್ನ ತೆಗೆದುಕೊಂಡ ಮೇಲೆ ಹಂತವಾಗಿ ಪ್ರತಿಯೊಂದನ್ನು ಕೂಡ ರಿವ್ಯೂ ಮಾಡಿ ಬಹಳ ಜನ ಇದಕ್ಕೆ ಅಡಚಣೆಯನ್ನು ಕೂಡ ಮಾಡ್ತಾ ಇದ್ರು. ಹಿಂದೆ ಸರ್ಕಾರದವರು ಬೇಕಾದಷ್ಟು ಪ್ರಯತ್ನ ಮಾಡಿದ್ದಾರೆ, ಆದರೆ ಕೆಲವರು ಯಾರು ಸಹಕಾರ ಕೊಟ್ಟಿರಲಿಲ್ಲ. ನಾನು ಹೋಗಿ ಟೈಮ್ ಬೌಂಡ್ ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಅಲ್ಲಿ ಕೆಲವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ನನಗೆ. ಅದಕ್ಕೆಲ್ಲ ನಾನೇ ಪರಿಹಾರ ಅದನ್ನು ಹುಡುಕಿ ಪವರ್ ಡಿಪಾರ್ಟ್ಮೆಂಟ್ ಅವರು ಬಹಳ ಉತ್ತಮವಾದ ರೀತಿ ಸಹಕಾರ ಕೊಟ್ಟರು. ಫಾರೆಸ್ಟ್ ಅವರು ಕೊಟ್ಟಿದ್ದಾರೆ, ಇನ್ನು ಕೊಡಬೇಕಾಗಿದೆ. ಬಟ್ ನಮ್ಮ ಇಲಾಖೆಯವರು ಕೂಡ, ರೆವಿನ್ಯೂ ಇಲಾಖೆಯವರು, ಆ ಲೋಕಲ್ ಡೆಪ್ಟಿ ಕಮಿಷನರ್ಸು, ಬೇರೆ ಸಂಬಂಧಪಟ್ಟಂತ ಪೊಲೀಸ್ ಆಫೀಸರ್ಸ್ ಎಲ್ಲ ಕೂಡ ಸಹಕಾರ ಕೊಟ್ಟು ಬಹುಶಃ ಇವತ್ತು ನಾನು ಟ್ರಯಲ್ ರನ್ ಕೂಡ ಪ್ರಾರಂಭ ಮಾಡಿ ಬಂದಿದ್ದೇನೆ. ಈ ಮಧ್ಯದಲ್ಲಿ ಟ್ರಯಲ್ ರನ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದ್ ಕಡೆ ಲೀಕ್ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅದು ಕೂಡ ಎಲ್ಲ ಸರಿ ಮಾಡಿ, ಅದು ಬಹಳ ದೊಡ್ಡ, ನೀವೆಲ್ಲ ಬಂದು ಸ್ಪಾಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನೀವೇನು ಬೆಂಗಳೂರಿಗೆ ನೀರು ಬರೋದನ್ನ ಏನು ನೋಡ್ತಾ ಇದ್ದೀರಿ, ತೊರೆಕಾಡಿನಹಳ್ಳಿಯಿಂದ ಏನು ಬೆಂಗಳೂರು ಬರುತ್ತಾ ಇದೆ, ಅದಕ್ಕಿಂತ ಡಬಲ್ ತ್ರಿಬಲ್ ಪಂಪ್ಗಳನ್ನ ಇವತ್ತು ನಾವು ಉಪಯೋಗಿಸ್ತಾ ಇದ್ದೇವೆ ಮಾಡಿ. ಇವತ್ತು ಅದನ್ನೆಲ್ಲ ಆನ್ ಆಗಿ ಆ ಎಲ್ಲ 5 ವರ್ಷ ಗ್ಯಾರಂಟಿ ಇರ್ತದೆ. ಆ ಪ್ರಕಾರ ಅದನ್ನ ಪ್ರಾರಂಭ ಮಾಡಿ ಈಗ 6ನೇ ತಾರೀಕಿಂದ ಈ ಪವಿತ್ರ ದಿನ, ಯಾಕೆಂದ್ರೆ ನಾನು ಎಲ್ಲ ಹೊರಗಡೆ ಹೋಗೋನಿದ್ದೆ, ಯಾಕೆಂದ್ರೆ ನೀರಿರುವಾಗನೇ ಇದನ್ನ ಆನ್ ಮಾಡಬೇಕು, ಹೇಳಿ ಸಂಪೂರ್ಣವಾಗಿರ್ಬೇಕು ಅಂತೇಳಿ ತೀರ್ಮಾನ ಮಾಡಿ ನನ್ನ ಪ್ರವಾಸ ಕೂಡ ರದ್ದು ಮಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ 6ನೇ ತಾರೀಕಿಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈಗ 132 ಕಿಲೋಮೀಟರ್ ನೀರು ವಾಣಿವಿಲಾಸ್ಗೆ ನಾವು ಅದನ್ನ ಬಿಡುಗಡೆ ಮಾಡ್ತಾ ಇದ್ದೇವೆ. ಅಲ್ಲಿಗೆ ಒಂದು 32 ಕಿಲೋಮೀಟರ್ ಆದ್ಮೇಲೆ ಒಂದು ಎಸ್ಕೇಪ್ ರೂಟ್ ಅಂತ ಒಂದಲ್ಲಿ ಮಾಡಿಟ್ಟಿದ್ದೇವೆ, ಆ ಮುಖಾಂತರ ಮಾಡ್ತಾ ಇದ್ದೇವೆ. ಈ ಮಧ್ಯದಲ್ಲಿ ಫಾರೆಸ್ಟ್ ಸ್ವಲ್ಪ ನಮಗೂ ಅವರು ನಮಗೆ ಜಮೀನ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ.
ನಮ್ಮ ಡೆಪ್ಟಿ ಕಮಿಷನರ್ಸು ಆಲ್ಟರ್ನೇಟಿವ್ ಲ್ಯಾಂಡನ್ನು ಈಗಾಗಲೇ 502 ಎಕರೆ ಫಾರೆಸ್ಟ್ ಅವರು ನಮಗೆ ಜಮೀನನ್ನು ಬಿಟ್ಕೊಡಬೇಕಾಗಿದೆ. ನಾವು ಅವ್ರಿಗಾಗಲೇ 452 ಎಕರೆ ಜಮೀನನ್ನು ಫಾರೆಸ್ಟ್ಗೆ ಆಲ್ಟರ್ನೇಟಿವ್ ಲ್ಯಾಂಡ್ಗೆ ಅಪ್ಲೋಡ್ ಮಾಡಿದ್ದೇವೆ. ಅವ್ರದ್ದು ಸ್ವಲ್ಪ ಕಸಿಬಿಸಿ, ಏನೇ ಗೌರ್ಮೆಂಟ್ ನಮ್ಮ ಮಂತ್ರಿಗಳು ಏನೇ ಹೇಳಿದ್ರು ಕೂಡ ಅವ್ರದ್ದೇ ಆದಂಥ ಚೌಕಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ. ಸೊ ಆದರೂ ಚಿಂತೆ ಇಲ್ಲ, ನಾವು ಪ್ರಾರಂಭ ಮಾಡಬೇಕು ಅಂತೇಳಿ. ನೆಕ್ಸ್ಟು ಆ ಫಾರೆಸ್ಟು ಪ್ರಾಬ್ಲಮ್ಮು ಬಹುಶಃ ಇನ್ನೊಂದು ವಾರದಲ್ಲಿ ಸೆಟ್ಲ್ ಆಗ್ತದೆ. ಆದ ತಕ್ಷಣ ಎಷ್ಟು ದಿನ ಬೇಕಾಗ್ತದೆ ಫಾರೆಸ್ಟ್ ಕೆಲಸ ಮಾಡೋದಕ್ಕೆ? ಒಂದು 4 ತಿಂಗಳಲ್ಲಿ ಆ ಕೆಲಸ ಮುಗಿದ್ರೆ, ಒಂದು 5-6 ತಿಂಗಳಲ್ಲಿ ಇನ್ನು 140 ಕಿಲೋಮೀಟ್ರು ತುಮಕೂರವರೆಗೂ ನೀರು ತರಲಿಕ್ಕೆ ಒಂದು ಅವಕಾಶ ಇದೆ. ಅದಾದ ಮೇಲೆ ನಾವು ಬೇರೆ ಕಡೆ ಎಲ್ಲ ಟೆಂಡರ್ಸ್ ಕೂಡ ಎಲ್ಲ ರೆಡಿ ಆಗಿದೆ. ಸೊ ಅದಕ್ಕೇನು ಬೇಕು ನಾವು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಸೊ ಒಟ್ಟಾರೆ ಇದು 227ಕ್ಕೆ 27ಕ್ಕೆ ಇಸ್ವಿಗೆ, ಇದು 24ರಲ್ಲಿದ್ದೇವೆ. ಇದಕ್ಕೆ ಕಂಪ್ಲೀಟ್ ನಾವು ಫುಲ್ಲು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ನಾವು ಪ್ಲ್ಯಾನಿಂಗ್ ಹಾಕ್ಕೊಂಡು ನಾವು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದು ಫಸ್ಟ್ ಟೈಮ್ ಮಳೆನೂ ಕೂಡ ಚೆನ್ನಾಗಿ ಆಗ್ತಾ ಇದೆ. ಅದಾದಮೇಲೆ ಮುಂದಕ್ಕೆ ಇನ್ನೂ ಯಾವ್ಯಾವ ರೀತಿ ವಯಬಿಲಿಟಿ ಮಾಡಬೇಕು ಅಂತೇಳಿ ಇದನ್ನು ನಾವು 24 TMCಗೆ ನಾವೇನು ಯೋಜನೆ ಹಾಕ್ಕೊಂಡಿದ್ದೀವಿ, ಈ 24 TMCಲಿ ಈ ಕುಡಿಯೋ ನೀರಿಗೋಸ್ಕರ ಮತ್ತು ಕೆಲವು ಕಡೆ ಕೆರೆ ನೀರು ಮಾಡಲಿಕ್ಕೆ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಇದಲ್ಲದೆ ಮುಂದಕ್ಕೆ ಒಂದು ಸಪ್ರೇಟ್ DPR ಕೂಡ ರೆಡಿ ಆಗ್ತಾ ಇದೆ. ಎಲ್ಲೆಲ್ಲಿ ನೀರು ವೇಸ್ಟೇಜ್ ಆಗಿ ಹೋಗ್ತಾ ಇದೆ ಅದನ್ನೆಲ್ಲ ನಾವು ಯಾವ ರೀತಿ ಟ್ಯಾಪ್ ಮಾಡಲಿಕ್ಕೆ ಸಾಧ್ಯ, ಇನ್ನು ಈ ಇನ್ಫ್ರಾಸ್ಟ್ರಕ್ಚರ್ನ ಬಳಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ, ಇದಕ್ಕೂ ಕೂಡ ಒಂದು ಸಪ್ರೇಟ್ ಆದಂಥ ಒಂದು ತಂಡಕ್ಕೆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಅವರು ಕೂಡ ಇದನ್ನೆಲ್ಲ ಸ್ಟಡಿ ಮಾಡ್ತಾ ಇದ್ದಾರೆ. ಆಮೇಲೆ ಇದೆಲ್ಲ ಆದಮೇಲೆ ನಾವು ನಿಮಗೆ ಫೈನಲ್ ಆದಮೇಲೆ ನಮ್ಮ ಸರ್ಕಾರದಲ್ಲಿ ನಮ್ಮ ಬೋರ್ಡಲ್ಲಿ ಕೂತ್ಕೊಂಡು ನಾವು ತೀರ್ಮಾನ ಮಾಡಿ ಸರ್ಕಾರ ಮಟ್ಟದಲ್ಲಿ ಇನ್ನೆಲ್ಲೆಲ್ಲಿಂದ ನೀರನ್ನ ಟ್ಯಾಪ್ ಮಾಡಲಿಕ್ಕೆ ಸಾಧ್ಯನೋ, ಇನ್ನು ಕೆಲವು ಸಣ್ಣ ಸಣ್ಣ ನದಿಗಳೆಲ್ಲ ಇದು ಸಣ್ಣ ಸಣ್ಣ ಹೊಳೆಗಳು ನದಿಗಳೆಲ್ಲ ಕೂಡ ಇದೆ, ಅಲ್ಲಿಂದ ಟ್ಯಾಪ್ ಮಾಡಿ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ. ಇದು ಮೊದಲನೇ ಮಾಹಿತಿ. ಸೊ ಈ ವಿಚಾರವನ್ನು ಎತ್ತಿನಹೊಳೆಯಲ್ಲಿ ಏನು ಒಂದು ಐತಿಹಾಸಿಕವಾದಂಥ ಈ ಯೋಜನೆ, ವಿಶೇಷವಾಗಿ ಕುಡಿಯೋ ನೀರಿಗೆ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಸ್ವಲ್ಪ ಭಾಗ ರಾಮನಗರದ ಭಾಗ, ಸ್ವಲ್ಪ ಭಾಗ, ಜಾಸ್ತಿ ಇಲ್ಲ ರಾಮನಗರಕ್ಕೆ, ಈ ಬೆಂಗಳೂರಿಗೆಲ್ಲ ಈ ಬಾರ್ಡ್ರ್ನಲ್ಲಿ ತುಮಕೂರು, ಸ್ವಲ್ಪ ಚಿಕ್ಕಮಗಳೂರು, ಆಮೇಲೆ ಹಾಸನ ಜಿಲ್ಲೆ, ಈ ಹಾಸನ ಜಿಲ್ಲೆದ ಕೆಲವು ತಾಲೂಕುಗಳಲ್ಲಿ ಈ ಯೋಜನೆಯನ್ನು ಎಲ್ಲರೂ ಕೂಡ ಅನುಕೂಲ ಆಗ್ತದೆ. ನಾನು ಈ ಸಂದರ್ಭದಲ್ಲಿ ಎಲ್ಲ ರೈತರ ಮುಖಂಡಗಳಿಗೆ, ಪಕ್ಷ ಭೇದರಿಗೆ ನಾನು ತಮ್ಮ ಮುಖಾಂತರ ನಾನು ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ಯಾರು ಬೇಕಾದ್ರೂ ಬಂದು ಈ ಒಂದು ಶುಭ ಸಮಾರಂಭದಲ್ಲಿ, ನನಗೆ ಇನ್ವಿಟೇಷನ್ ಇಲ್ಲ ಅಂತ ಯಾರು ಮನೇಲಿ ಕೂತ್ಕೊಳ್ಳೋದು ಬೇಡ, ಇದೇ ಸರ್ಕಾರದ ಪರವಾಗಿ ನಾನು ಎಲ್ಲರೂ ಕೂಡ ನಾನು ಆಹ್ವಾನ ಮಾಡ್ತಾ ಇದ್ದೇನೆ. ಜನಪ್ರತಿನಿಧಿಗಳಿಗೆ ಮಾತ್ರ ನಾನು ಇನ್ವಿಟೇಷನ್ನ ಕಳಿಸ್ಕೊಡ್ಬೋದು, ಮಿಕ್ಕಿದ್ದವ್ರಿಗೆಲ್ಲ ಮಾಧ್ಯಮದ ಮುಖಾಂತರನೇ ನಾನು ಆಹ್ವಾನಿಸ್ತೇವೆ, ಅಡ್ವರ್ಟೈಸ್ಮೆಂಟ್ ಮುಖಾಂತರ ಆಹ್ವಾನಿಸ್ತೇವೆ, TVಗಳ ಮುಖಾಂತರ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ತಾವೆಲ್ಲ ಬಂದು ಈ ಶುಭ ಸಂದರ್ಭದಲ್ಲಿ, ಶುಭ ದಿನ, ರೈತರಿಗೆ ಅನುಕೂಲ ಆಗೋಂಥದ್ದು ಕೂಡ, ಅಂತರ್ಜಲ ಹೆಚ್ಚಲಿಕ್ಕೆ ಕೂಡ, ಕುಡಿಯೋ ನೀರಿನ ಜೊತೆಯಲ್ಲಿ ಅಂತರ್ಜಲ ಕೂಡ ಹೆಚ್ಚಲಿಕ್ಕೆ ಕೆಲವು ಭಾಗದಲ್ಲಿ ಈ ಕೆರೆ ತುಂಬುವಂಥ ಕಾರ್ಯಕ್ರಮ ಕೂಡ ಇದೆ. ಆ ದೃಷ್ಟಿಯಿಂದ ಇದು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಇದನ್ನು ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ನಂಬರ್ 1. ಇನ್ನೇನಾರು ಇದ್ರ ಬಗ್ಗೆ ಏನಾರು ಹೇಳೋದಿದೆಯಾ? ಅಷ್ಟೇ ಇಲ್ಲ. ಓಕೆ. ಸೊ ಆಮೇಲೆ ನಾನು ಬರುವಾಗ ಆಗಿತ್ತು, ಈಗ ಏನಾಗಿದೆ, ಏನೇನು ಮಾಡಿದ್ದೀವಿ ಅನ್ನೋದು ಕೂಡ ಒಂದು ಸ್ಮಾಲ್ ಒಂದು ನೋಟ್ ಕೂಡ ರೆಡಿ ಮಾಡಿದ್ದೀವಿ. ಅದು ನಿಮಗೆಲ್ಲ ಕಳಿಸ್ಕೊಡ್ತೀನಿ, ಮೀಡಿಯಾಗೆ ಕಳಿಸ್ಕೊಡ್ತೀನಿ. ಇಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಕೂಡ ನಾವು ಮಾಡೋದಿದೆ.
ಆಮೇಲೆ ವಾಟರ್ ಪೊಲ್ಯೂಷನ್, ಆಮೇಲೆ ತುಂಗಭದ್ರಾ ವಿಚಾರದಲ್ಲಿ ಅದು ಬಹಳ ಜನ ಟೀಕೆಗಳನ್ನ ಮಾಡ್ತಾ ಇದ್ರು. ನಾನೊಂದು ಮಾತು ಹೇಳಿದ್ದೇನೆ, ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅಂತ. ನಾನೇ ಮಧ್ಯರಾತ್ರಿ ವಿಚಾರ ಗೊತ್ತಾದ ತಕ್ಷಣ ಕೂಡಲೇ ನಾನು ಆ್ಯಕ್ಷನ್ ಅಲ್ಲಿದ್ದು ಯಾರಿಗೆ ಏನೇನು ಗೈಡೆನ್ಸ್ ಕೊಡಬೇಕೆಲ್ಲ ಕೊಟ್ಟು, ಕೆಲವರೆಲ್ಲ ಓಪನ್ ಮಾಡಿಬಿಡಿ ಗೇಟು ಅಂತೆಲ್ಲ ಭಾಳ ಜನ ನನಗೆ ಒತ್ತಡ ಇರ್ತಾ ಇದ್ರು. ನಾನು ಯಾವ ಒತ್ತಡಕ್ಕೂ ಮಣಿಲಿಲ್ಲ. ನಮ್ಮದೇ ಆದಂಥ ಟೆಕ್ನಿಕಲ್ ಅವ್ರ ಹತ್ರ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡು, ರೈತರುಗಳು ಕೂಡ ನಮಗೆ ಬೆಳೆ ನಾಶ ಆಗ್ತಿದೆ ಅಂತ ಕೂಡ ಕೆಲವರೆಲ್ಲ ಮಾತಾಡ್ತಾ ಇದ್ರು. ನನಗೆ ಬೆಳೆಕಿನ್ನ ಡ್ಯಾಮ್ ಮುಖ್ಯ ಅಂಥೇಳಿ ತೀರ್ಮಾನ ಮಾಡಿ, ಸೊ ನಾವು ತಕ್ಷಣ ಎಲ್ಲ ಗೇಟ್ಗಳು ಕೂಡ ಓಪನ್ ಮಾಡಿ ನೀರನ್ನು ಬಿಡುಗಡೆ ಮಾಡಿ, ತಕ್ಷಣ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟ್ರುಗಳು ಅಲ್ಲಿ ಸ್ಥಳೀಯ ಮುಖಂಡಗಳೆಲ್ಲ ಹೋಗಿ ಅನೇಕ ತೀರ್ಮಾನವನ್ನು ಮಾಡಿದು. ತಕ್ಷಣ ನಾನು ನಮ್ಮ ಲೋಕಲ್ ಇಂಜಿನಿಯರ್ಸ್ ಏನಿದ್ದಾರೆ ತುಂಗಭದ್ರಾ ಡ್ಯಾಮ್ ಸಂಬಂಧಪಟ್ಟಂತೆ, ಆ ಇಂಜಿನಿಯರ್ಸ್ ಎಲ್ಲ ಭಾಳ ಆಪ್ಟಾಗೆ ಟೈಮ್ಲಿ ಡಿಸಿಷನ್ಸ್ಗೆ ಅವರು ಕೂಡ ಸಹಕಾರವನ್ನು ಕೊಟ್ಟು ಎಕ್ಸ್ಪರ್ಟ್ಸ್ನೆಲ್ಲ ಕನ್ಸಲ್ಟ್ ಮಾಡಿ ತಕ್ಷಣ ನಮ್ಮ ಪ್ಲ್ಯಾನ್ ಕೂಡ ಏನಿತ್ತು, ಆ ಒಂದು ಗೇಟಿಂದು ಏನು ಹಿಂದೆ ಪ್ಲ್ಯಾನ್ ಮಾಡಿದ್ರು ಅದೆಲ್ಲ ಪ್ಲ್ಯಾನ್ ಎಲ್ಲ ತೆಗೆದು ವಿತಿನ್ 3 hours ಆ ಕೆಲವು ಫ್ಯಾಕ್ಟ್ರಿಗಳಿಗೆ ಅದನ್ನು ತಲುಪಿಸಿ, ಸೊ ಆ ಇಂಜಿನಿಯರಿಂಗ್ ಸಂಸ್ಥೆಗಳು 3 ಇಂಜಿನಿಯರ್ ಸಂಸ್ಥೆ ಜೊತೆಗೆ JSW ಕೂಡ ಅವರು ಕೂಡ ನಮಗೆ ಸ್ಟೀಲ್ಗೆ ಪ್ರೊವೈಡ್ ಮಾಡಲಿಕ್ಕೆ ಅವರು ಕೂಡ ಸಹಕಾರ ಕೊಟ್ಟರು. ಅದಲ್ಲದೆ ಏನೇನು ಡಿಸೈನ್ ಇತ್ತು ಆ ಡಿಸೈನ್ ಎಲ್ಲ ಕೂಡ ಆಲ್ಟ್ರೇಟಿವ್ ಮಾಡಿದ್ರು. ಬಹುಶಃ ಇಡೀ ದೇಶದ ಎಲ್ಲ ಡ್ಯಾಮ್ ಮತ್ತು ಡ್ಯಾಮ್ ಇಂಜಿನಿಯರ್ಸ್ ಸಂಬಂಧಪಟ್ಟವರು, ಟೆಕ್ನಿಕಲ್ ಪೀಪಲ್ ಎಲ್ಲ ಕೂಡ ನಾವು ಯಾವ ರೀತಿ ಮಾಡ್ತೀವಿ, ಈ ನೀರು ಇರುವಾಗೇನೆ ಹೆಂಗೆ ಮಾಡ್ತೀವಿ, ನೀರು ಹೆಂಗೆ ಉಳಿಸ್ಲಿಕ್ಕೆ ಸಾಧ್ಯ, ಏನಾಗ್ಬೋದು ಅಂತೇಳಿ ಭಾಳ ಗಾಬರಿಯಿಂದ ಇದ್ದರು. ಸುಮಾರು ನಾವು 100 ಜನ ಇಂಜಿನಿಯರ್ಸು ಥ್ರೂಔಟ್ ಕಂಟ್ರಿ ಬಂದು ವಿಸಿಟ್ ಮಾಡಿದ್ದಾರೆ. ಬಂದು ನೋಡಿ ನಾವು ಸ್ವಲ್ಪ ಎಲ್ಲ ಕಾನ್ಫಿಡೆನ್ಸ್ನ ಕೂಡ ನಾವು ಅದೆಲ್ಲ ಮೇಂಟೈನ್ ಮಾಡಿದೋ. ಆದರೆ 4 ದಿನದಲ್ಲೇ ಆ ಗೇಟನ್ನ 19ನೇ ಗೇಟ್ನ ವಾಪಸ್ ರೀಪ್ಲೇಸ್ ಮಾಡಿ ನೀರು ಕೂಡ ಶೇಖರಣೆಯನ್ನು ಒಂದು 50% ಶೇಖರಣೆ ಆಯಿತು. ನೀರು 50% ಹೋಯ್ತು, ನಾವೇನು ಮಾಡೋಕ್ಕಾಗಲ್ಲ. ಡ್ಯಾಮ್ ನಮ್ಗೆ ಭಾಳ ಮುಖ್ಯ ಆಯಿತು. ಆ ಮಧ್ಯರಾತ್ರಿಯಲ್ಲಿ ಡ್ಯಾಮೇ ಕೂಡ ಅಳ್ಳಾಡೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಡ್ಯಾಮ್ ಕೂಡ ಈಗ ರಕ್ಷಣೆ ಇದೆ. ಈಗ ಅದಾದ ಮೇಲೆ ಈಗಾಗಲೇ ಕಂಪ್ಲೀಟಾಗಿ ಈಗ ನೀರೆಲ್ಲ ನಿಂತಿದೆ. ಸೊ ತುಂಗಭದ್ರದಲ್ಲಿ 105 TMC 105 ನೀರು, 105.79 TMC ನೀರು ಅದು ಕೆಪಾಸಿಟಿ. ಈಗ 98 TMC ಇದೆ, 93% ಆಗಿದೆ. ಇನ್ನೊಂದು 2 ದಿನದಲ್ಲಿ 2-3 ದಿನದಲ್ಲಿ ಅದು ತುಂಬುತ್ತದೆ. ಅದಾದಮೇಲೆ ಅಲ್ಲಿ ನಮಗೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಇಂಜಿನಿಯರ್ಸು ಸುಮಾರು 108 ಜನ ಹಗಲು ರಾತ್ರಿ 4 ದಿನ 24/7 ಕೆಲಸ ಮಾಡಿದ್ದಾರೆ. ಅವ್ರ ಪಟ್ಟಿ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಮಿಸ್ಟರ್ ನಾಯ್ಡು, ಕನ್ನಯ್ಯ ನಾಯ್ಡು ಅವರ ಮುಖಂಡತ್ವದಲ್ಲೂ ಕೂಡ ಭಾಳ ಇದೆ. ಅವ್ರು ಯಾರ್ಯಾರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮ ಕೂಡ ಆವತ್ತು ನಾವು ಇಟ್ಕೊಳ್ತೇವೆ. ಜೊತೆಗೆ ಯಾರು ಕಟ್ಟ ಕಡೆಯ ಕೆಲಸ ಮಾಡಿದಂಥ, ನೀರು ಒಳಗಡೆ ಇಳಿದು ರಾತ್ರಿ ಹಗಲು ಕೆಲಸ ಮಾಡಿದಂಥವ್ರು, ಚೈನ್ ಎಳೆದಂಥವ್ರು, ವೆಲ್ಡಿಂಗ್ ಮಾಡಿದವರು ಎಲ್ಲರೂ ಕೂಡ ಒಂದು ಪಟ್ಟಿ ಮಾಡಿದ್ದೇವೆ. ಅವರೆಲ್ಲರೂ ಕೂಡ ಸರ್ಕಾರ ಅವ್ರಿಗೆ ಗೌರವನ ಸಲ್ಲಿಸುವಂಥದ್ದು, ಅವ್ರ ಒಂದು ಜೀವನದಲ್ಲಿ ಒಂದು ದೊಡ್ಡ ಸಾಧನೆ ಇದು ನಿಮ್ಮ ಜೀವನದಲ್ಲಿ ಅಂತೇಳಿ ಅವ್ರಿಗೆಲ್ಲ ಪ್ರಶಸ್ತಿ ಪತ್ರವನ್ನು ಕೊಡುವಂಥದ್ದು ಕೆಲಸ ಕೂಡ ಸರ್ಕಾರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ, ಅದಕ್ಕೆಲ್ಲ ನಮ್ಮ ಅಧಿಕಾರಿಗಳ ಹತ್ರ ಪಟ್ಟಿ ಎಲ್ಲ ನಾನು ತರಿಸ್ಕೊಂಡು ಈಗಾಗಲೇ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ಇದು ಎತ್ತಿನೊಡೆ ಆದ ತಕ್ಷಣ ತುಂಗಭದ್ರ ಕೂಡ ಹೋಗಿ ಈ ಜವಾಬ್ದಾರಿ ಕೆಲಸವನ್ನು ಕೂಡ ಮುಗಿಸ್ಬಿಟ್ಟು ನಾವು ಬರ್ತಾ ಇದ್ದೇವೆ. ಬಾಗಿನ ಅರ್ಪಿಸುವಂಥ ಕೆಲಸ ಕೂಡ ಹಿಂದೆ ಇತ್ತು. ಆದರೆ ಈ ಪರಿಸ್ಥಿತಿ ಬಂದ ತಕ್ಷಣ ನಾವು ಅದನ್ನು ಮುಂದಕ್ಕೆ ಹಾಕಿದೋ. ಈಗ ಕೆಲಸವನ್ನು ಆ ಗಂಗೆಗೆ ಯಾವ ರೀತಿ ನಾವು ಗೌರವನ ಕೊಡಬೇಕು, ಆ ತಾಯಿಗೆ ನಮಸ್ಕಾರ ಹೇಳಬೇಕು,
ಸೊ ಇಡೀ ನಮ್ಮ ಆ ಭಾಗದ ಜನದ ರೈತರು ಅವರ ಪ್ರಾರ್ಥನೆ, ಅವರೆಲ್ಲರ ಪ್ರಯತ್ನ, ಅವರೆಲ್ಲರ ಸಹಕಾರ ಎಂದ ಇವತ್ತು ನಮಗೆ ಗೌರವ ಸಿಕ್ಕಿದೆ. ವಿರೋಧ ಪಕ್ಷದ ಅನೇಕ ನಾಯಕರುಗಳು ಏನೇನು ಟೀಕೆ ಮಾಡಿದ್ರು ಅದನ್ನು ಆ ಟೀಕೆನೂ ನೀವು ಹಾಕಬೇಕು, ನಾವು ಮಾಡಿದ ಕೆಲಸನೂ ಕೂಡ ತಾವು ಪ್ರಕಟಿಸಬೇಕು ಅಂತ ತಮ್ಮಲ್ಲೂ ಕೂಡ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ಆಮೇಲೆ ಇದೊಂದು ಎಚ್ಚರಿಕೆಯ ಗಂಟೆ ಅಂತ ಹೇಳಿ ನಮ್ಮ ACS ಅವ್ರಿಗೆ ನಾನು ಇದ್ರ ಬಗ್ಗೆ ಒಂದು ರಿವ್ಯೂ ಮಾಡಲಿಕ್ಕೆ ಒಂದು ಡ್ಯಾಮ್ ಸೇಫ್ಟಿ ಪ್ಯಾನಲ್ನೇ ಹೊಸದಾಗಿ ಒಂದು ನಾವು ತಯಾರು ಮಾಡಿ 15 ಜನ ಸೆಕ್ಷನ್ 38-39 ಡ್ಯಾಮ್ ಸೇಫ್ಟಿ ಆಕ್ಟ್ ಅಂತ ಒಂದು ಹೊಸದಾಗಿದೆ. ಆ ಪ್ರಕಾರ ಡ್ಯಾಮ್ ಸೇಫ್ಟಿ ರಿವ್ಯೂ ಪ್ಯಾನಲ್ ಅಂತ ಹೇಳಿ ಒಂದು ಕಾನ್ಸ್ಟಿಟ್ಯೂಟ್ ಮಾಡಿ ಚೇರ್ಮನ್ಶಿಪ್ AK ಬಜಾಜ್ ಅವರು CWC ನ್ಯೂ ಡೆಲ್ಲಿ ಎಕ್ಸ್ ಚೇರ್ಮನ್ ಅವರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿನ ಎಕ್ಸ್ಪರ್ಟ್ ಪ್ಯಾನೆಲ್ನ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಈಗಾಗಲೇ ಅವರು ಸ್ಪೆಷಲೈಸೇಷನ್ ಇನ್ ಡಿಸೈನ್, ಕನ್ಸ್ಟ್ರಕ್ಷನ್, ಸೂಪರ್ವಿಷನ್, ಜಿಯಾಲಜಿ, ಹೈಡ್ರಾಲಿಕ್ ಮಾಡೆಲ್ ಸ್ಟಡೀಸ್ ಇದೆಲ್ಲ ಕೂಡ ಅವರು ಮಾಡ್ತಾ ಇದ್ದಾರೆ. ಸೊ ಸ್ಟ್ರಕ್ಚರಲ್ ಸ್ಟಡಿ ಕೂಡ ಅವರು ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಸ್ಪಿಲ್ವೇ ಗೇಟ್ಸ್ ಇದ್ರ ಬಗ್ಗೆ ಕೂಡ ಬಹಳ ದೀರ್ಘವಾಗಿ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ತುಂಗಭದ್ರಾ ಗೇಟ್ ಸಂಬಂಧಪಟ್ಟಂತೆ ಸ್ಪೆಷಲ್ ಮೀಟಿಂಗ್ ಕೂಡ ಮಾಡಿ ಅದಕ್ಕೂ ಒಂದು ಕೂಡ ಈಗಾಗಲೇ 16/8/2020 ಈಗಾಗಲೇ ಒಂದು ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಏನಿದ್ದಾರೆ ನನ್ನ ಪಕ್ಕ ಏನು ಕೂತ್ಕೊಂಡಿದ್ದಾರೆ ಅವರು ಕೂಡ ಅದಕ್ಕೆ ಮೀಟಿಂಗ್ ಮಾಡಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಎಲ್ಲ ನಮ್ಮ ನಿಗಮದವರು ಮತ್ತು ಟೆಕ್ನಿಕಲ್ ಅಡ್ವೈಸರ್ಸು ನಮ್ಮ ಜಯಪ್ರಕಾಶ್ ಅವರು ಮತ್ತು ಗುಪ್ತಾ ಅವರೆಲ್ಲ ಇದನ್ನು ಮುಂದಾಳತ್ವವನ್ನು ವಹಿಸ್ಕೊಂಡು ಈ ಸಮಸ್ಯೆ ಎಲ್ಲ ಬಗೆಹರಿಸಲಿಕ್ಕೆ ಎಲ್ಲ ಥರದ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಸೊ ಇದಲ್ಲದೆ ಎಲ್ಲ ಮೇಜರ್ ಡ್ಯಾಮ್ಸ್ ಏನಿದೆ ಅದೆಲ್ಲ ಕೂಡ ಇನ್ಸ್ಪೆಕ್ಷನ್ ಮಾಡೋಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅವರು ಸದ್ಯದಲ್ಲೇ ಅದಕ್ಕೆ ಎಲ್ಲ ಕೂಡ ವಿಸಿಟ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ಈಗಾಗಲೇ ಅವರು ಕೆಲವು ಕಡೆ ನಮ್ಮ CNN ಅಲ್ಲಿ ಕೆಲವು ಮಾಧ್ಯಮದಲ್ಲಿ ಬರ್ತಾ ಇತ್ತು ಕಬಿನಿ ಡ್ಯಾಮು, ಅದರಲ್ಲೂ ಕೂಡ ಒಳಗಡೆ ಹೋಗಿ ನೀರಿನ ಕೆಳಗಡೆ ಹೋಗಿ ಕೆಳಗಡೆವರೆಗೂ ಕೂಡ ಎಲ್ಲೆಲ್ಲಿ ಸ್ವಲ್ಪ ರಿಪೋರ್ಟ್ಸ್ ಬಂದಿತ್ತು, ಎಲ್ಲ ನೀರಿನ ಕೆಳಗಡೆನೂ ಕೂಡ ಹೋಗಿ ಎಲ್ಲ ಕನ್ನಡಕ ಎಲ್ಲ ಅದ್ರದ್ದು ಸಂಬಂಧಪಟ್ಟಂಥದ್ದೆಲ್ಲ ಹಾಕೊಂಡು ನೋಡಿ ಎಲ್ಲೆಲ್ಲಿ ಏನೇನು ಹೆಚ್ಚು ಕಮ್ಮಿ ಇದೆ ಅನ್ನೋದು ಕೂಡ ಅವರೆಲ್ಲ ಸ್ಟಡಿ ಮಾಡ್ಕೊಂಡು ಬಂದು ರಿಪೇರಿಗೆ ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ಫುಲ್ ಆಥರೈಸ್ ಮಾಡಿಬಿಟ್ಟಿದ್ದೀನಿ. ನನ್ನ ಇನ್ಸ್ಟ್ರಕ್ಷನ್ ಕಾಯಕ್ಕೆ ಹೋಗಬಾರ್ದು, ಯಾರು ಸರ್ಕಾರ ಇನ್ಸ್ಟ್ರಕ್ಷನ್ ಇಮಿಡಿಯೇಟ್ಲಿ ಯು ಶುಡ್ ಆ್ಯಕ್ಟ್ ಇನ್ ಟು ಆ್ಯಕ್ಷನ್, ಯು ಜಸ್ಟ್ ಕೀಪ್ ಮಿ ಇನ್ಫಾರ್ಮ್, ಯು ಟೇಕ್ ಇಮಿಡಿಯೇಟ್ ಆ್ಯಕ್ಷನ್ ಆ ವಿಚಾರದಲ್ಲಿ ಅಂತ ಕೂಡ ನಾವು 24/7 ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಆಮೇಲೆ ನೀರುಗಳು ಕಡಿಮೆ ಆದಾಗ ಇನ್ನೊಂದು ಸತಿ ಅವ್ರನ್ನೆಲ್ಲ ಕಳಿಸಿಸ್ಬಿಟ್ಟು ಎಲ್ಲೆಲ್ಲಿ ಆ ರೀತಿ ಸಮಸ್ಯೆ ಮುಂದಕ್ಕೆ ಆಗ್ಬೋದು ಅದೆಲ್ಲ ಕೂಡ ಅದನ್ನೆಲ್ಲ ಒನ್ ಟೈಮ್ ಪ್ರತಿ ವರ್ಷ ಕೂಡ ಅದ್ರ ಬಗ್ಗೆ ಗಮನ ಹರಿಸುವಂಥ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಅವರು ಸೆಂಟ್ರಲ್ ವಾಟರ್ ಕಮಿಷನ್ ಅವ್ರ ಚೇರ್ಮನ್ ಆಗಿದ್ರು ಮಿಸ್ಟರ್ ಬಜಾಜ್, AK ಬಜಾಜ್ ಅಂತ ಡೆಲ್ಲಿ, ಅವ್ರ ಅಧ್ಯಕ್ಷತೆಯಲ್ಲಿ ನಾವು ಡ್ಯಾಮ್ ಸೇಫ್ಟಿ ರಿವ್ಯೂ ಪ್ಯಾನಲ್ ನೋಡಿ ಎಲ್ಲ ಕಳಿಸಿದೀವಪ್ಪ. ರಿಪೋರ್ಟ್ ಬರಲಿ, ರಿಪೋರ್ಟ್ ಬರದೆ ನಾನು ಮಾತಾಡೋದು ತಯಾರಿಲ್ಲ. ಇಟ್ ಈಸ್ ಆಲ್ ಎ ಟೆಕ್ನಿಕಲ್ ಮ್ಯಾಟ್ರ್. ಯಾವ್ದಾದ್ರು ಒಂದೇನೋ ಹೇಳ್ಬಿಟ್ರೆ ಎಲ್ಲ ಗಾಬರಿ ಹಾಕ್ಬಿಟ್ಟು ಪೇಪರ್ ಅವರೆಲ್ಲ ಅದನ್ನೇ ಬರೆದು ಎಲ್ಲ ಕ್ಯಾಮ್ರಾ ಎತ್ಕೊಂಡು ಹೋಗಿ ಅಲ್ಲಿ ಇಟ್ಬಿಟ್ಟು ಬರೀ ನಿಂದೆ ಹಾಕೊಂಡು ಕೂತ್ಬಿಟ್ಟು ಮಾತಾಡೋದು. ನಾನು ಕನ್ನಡ ಕಾಫಿ ಬೇಕಾ ನನಗೆ? ಇನ್ನು ಗುಂಡಿ ಮುಚ್ಚು ಅಂತ ಕೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಬೇರೆ ಗುಂಡಿಗಳು ಈಗ ಆಯ್ತು ಅವೆಲ್ಲ ಈಗ ನಾ ಯಾವ್ದು ರಿಪ್ಲೈ ಮಾಡಲ್ಲ. ಈಗಾಗಲೇ 1500 ಕ್ಯೂಸಿಕ್ ನೀರ್ ಆನ್ ಮಾಡಿದ್ವಿ ಟ್ರಯಲ್. ಈಗ ಅವತ್ತು ಬನ್ನಿ,
ನಿಮಗೂ ಎಲ್ಲ ಮಾಧ್ಯಮದವ್ರಿಗೆ ಎಲ್ಲ ಸಪ್ರೇಟ್ ಇಲ್ಲಿಂದನೇ ಬೆಳಗ್ಗೆ 6 ಗಂಟೆಗೋ 7 ಗಂಟೆಗೋ ಇಲ್ಲಿಂದ ಕರ್ಕೊಂಡೋಗಿ ಮಧ್ಯ ದಾರಿಲಿ ಫಸ್ಟ್ ಕ್ಲಾಸ್ ಬ್ರೇಕ್ಫಾಸ್ಟ್ ಮಾಡಿಸಿ ಧ್ರುವ ತಾರಲ್ಲಿ ಕರ್ಕೊಂಡು ಹೋಗ್ತೀವಿ. ನವೆಂಬರ್ 1ನೇ ತಾರೀಕು ಅಷ್ಟೊತ್ತಿಗೆ 5 TMC ನೀರನ್ನ ಲಿಫ್ಟ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ದಟ್ ಈಸ್ ಅವರ್ ಪ್ಲಾನ್. ಡೆಡ್ಲೈನ್ ಕೆಲಸ ನಾವು ಮಾಡ್ತಾ ಇದೀವಿ. ಈಗ ಬಂದು ಅಲ್ಲಿ ನೋಡಿ ಆಮೇಲೆ ಮಿಕ್ಕಿದ ಮಾತು. ಈಗ ಅದನ್ನೆಲ್ಲ ನಾನು ಮಾತಾಡೋಕ್ಕೆ ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ಐ ವಿಲ್ ನಾಟ್ ರಿಪ್ಲೈ ಟು ಆಲ್ ದೋಸ್. ಫಸ್ಟ್ ನಂದೆಲ್ಲ ಏನೇನು ಹೇಳ್ಬೇಕು ನಾನು ಹೇಳ್ಬಿಡ್ತೀನಿ, ಆಮೇಲೆ ಕೇಳಿ. ನೆಕ್ಸ್ಟ್, ಈಗ ಬೆಂಗಳೂರು ನಗರದಲ್ಲಿ, ಇದು ಬೆಂಗಳೂರಿನ ಸಂಬಂಧಪಟ್ಟಂತೆ ಬೇರೆ ಇರಿಗೇಷನ್ ಇದೆ, ನಾನು ಸಪ್ರೇಟ್ ಇನ್ನೊಂದ್ಸತಿ ಮಾತಾಡ್ತೀನಿ. ಈಗ ಸದ್ಯಕ್ಕೆ ನಾನು ಎತ್ತಿ ನೋಡೋದು ತುಂಗಭದ್ರದ 2 ಮಾತಾಡಿದ್ದೀನಿ. ಡ್ಯಾಮ್ ಸೇಫ್ಟಿ ಇದನ್ನೇ ಸಪ್ರೇಟ್ ಆಗಿ ತಗೋಬೇಕು. ಇದೆಲ್ಲ ನಮ್ಮ ರೈತರಿಗೆ ಸಂಬಂಧಪಟ್ಟಿದ್ದು. ಈಗ ಬೆಂಗಳೂರು ನಗರ ಒಂದು ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಏನಪ್ಪಾ ಅಂತಂದ್ರೆ, ಹ್ಯಾರಾಸ್ಮೆಂಟ್ ಆಗಬಾರ್ದು ನಮ್ಮ ಜನರಿಗೆ. ಬೆಂಗಳೂರು ನಗರದಲ್ಲಿ ಯಾರು ಮಾಲೀಕರಿಗೆ ಬೆಳಗ್ಗೆ ಸಾಯಂಕಾಲ ಕಾರ್ಪೊರೇಷನ್ ಆಫೀಸ್ಗೆ ತಿರುಗಿ ಪ್ಲಾನ್ ಸ್ಯಾಂಕ್ಷನ್ಗೆ ಅವ್ರಿಗೆಲ್ಲ ಕಂಪ್ಲೀಟ್ ಕಟ್ಟಬೇಕಾದ್ರೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಂಬಿಕೆಯ ನಕ್ಷೆ ಟ್ರಸ್ಟ್ ಅವ್ರದಿಗೆ ನಂಬಿಕೆ, ಆ ಪ್ಲಾನ್ ಅನ್ನ ಅವರೇ ತಯಾರು ಮಾಡಿಕೊಂಡು ಒಬ್ಬ ಆರ್ಕಿಟೆಕ್ಟ್ ಕೈಲೋ ಇಲ್ಲಾಂದ್ರೆ ರೆಕಗ್ನೈಸ್ಡ್ ಇಂಜಿನಿಯರ್ ಕೈಲಿ ಅಪ್ರೂವ್ ಮಾಡಿಕೊಂಡು ಅವರೇ ಅಪ್ಲಿಕೇಶನ್ನ ಅರ್ಜಿ ಹಾಕೊಂಡು ಆನ್ಲೈನ್ನಲ್ಲಿ ಅವರೇ ಪ್ಲಾನ್ ಅನ್ನ ಮಂಜೂರಾತಿ ಮಾಡ್ಕೊಳ್ಳಿಕ್ಕೆ ಯಾರನ್ನು ಭೇಟಿ ಮಾಡದೆ ಕಾನೂನು ಚೌಕಟ್ಟಿನಲ್ಲಿ ಏನು ರೂಲ್ಸು ರೆಗ್ಯುಲೇಷನ್ ಇದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಅವರು 50-80ವರೆಗೂ, ನಾವು 50-80 ಮೇಲೆ ಎಲ್ಲೂ ಕೂಡ ಕಾರ್ಪೊರೇಷನಲ್ಲಿ BDL ಆಗಲಿ ಎಲ್ಲೂ ಸೈಟ್ಗಳು ಆಗ್ತಾ ಇಲ್ಲ. ಇದು ಯಾವುದೇ ಸೊಸೈಟಿಯವರು ಕೂಡ 50-80 ಮೇಲೆ ಬೆಂಗಳೂರು ನಗರದಲ್ಲಿ ಸೈಟ್ ಮಾಡ್ತಾರೆ. ಕೆಲವರು ಮಾತ್ರ ಅಲ್ಲಿ ಇಲ್ಲಿ ಪ್ರೈವೇಟ್ ಒಂದು 10,000 ಅಡಿದು ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ಎಲ್ಲ ಕೂಡ 50-80ಗೆ ಲಿಮಿಟೇಷನ್ ಇಟ್ಕೊಂಡಿದ್ದಾರೆ. ಸೊ 50-80ವರೆಗೂ ಯಾರೇ ಮನೆ ಕಟ್ಟಬೇಕಾಗಲಿ, ಆಲ್ಟ್ರೇಷನ್ ಮಾಡ್ಕೋಬೇಕಾಗಲಿ, ಏನೇ ಇದ್ದು ಕೂಡ ಅವರೇ ಒಂದು ಪ್ಲಾನ್ ಅನ್ನ ಅವರ ಆರ್ಕಿಟೆಕ್ಟ್ಗಳಲ್ಲಿ ಅವ್ರಿಗೂ ಜವಾಬ್ದಾರಿ ಇಟ್ಕೊಡ್ತಾ ಇದ್ದೀವಿ. ಆರ್ಕಿಟೆಕ್ಟ್ಗೂ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀವಿ. ಈಗ ಹೇಗೆ ಚಾರ್ಟೆಡ್ ಅಕೌಂಟೆಂಟ್ಸು ಒಂದೊಂದು ಕಂಪ್ನಿಗಳಲ್ಲಿ ಅವರೇ ಅದನ್ನು ಸರ್ಟಿಫೈ ಮಾಡಿಕೊಡ್ತಾರೆ, ಹಂಗೆ ರಿಜಿಸ್ಟರ್ಡ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ ಅವ್ರ ಮೂಲಕ ತಾತ್ಕಾಲಿಕ ಕಟ್ಟಡ ನಕ್ಷೆ ಮಂಜೂರಾತಿಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಆಮೇಲೆ ಹೋಗಿ ಇನ್ಸ್ಪೆಕ್ಷನ್ ಮಾಡೋದು ಅದೆಲ್ಲ ನಾವು ಮಾಡ್ತೇವೆ. ಗೈಡ್ಲೈನ್ಸು, ಫೀಸು ಎಲ್ಲ ಕೂಡ ಇರ್ತದೆ. ನಾನು ಹಿಂದೆ 2 ವಲಯಕ್ಕೆ ಒಂದು ಪೈಲಟ್ ಪ್ರಾಜೆಕ್ಟ್ ತರ ಮಾಡಿದ್ದೆ. ಪೈಲಟ್ ಇದನ್ನ ನೋಡೋಣ ಯಾವ ರೀತಿ ಅಂತ. ಬಹಳ ಚೆನ್ನಾಗಿ ಅದು ಯಶಸ್ವಿ ಆಯ್ತು. ಇದನ್ನ ಸಾಧಕ ಬಾಧಕಗಳನ್ನ ಗಮನ ಇಟ್ಕೊಳ್ಳೋಕೆ 1-2 ಕಡೆ ಮಾಡಿದ್ದೆ. ಸೊ ಇಡೀ ಬೆಂಗಳೂರಿನಲ್ಲಿ ಯಾರೇ ಆಗಲಿ ಪ್ಲಾನ್ ಅನ್ನ ಮಾಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ, ಸದ್ಯಕ್ಕೆ ಕಾರ್ಪೊರೇಷನ್ ಲಿಮಿಟ್ ಅಲ್ಲಿ ಇದ್ದೀನಿ ನಾನು. ಮುಂದಕ್ಕೆ ಆಮೇಲೆ ನೆಕ್ಸ್ಟ್ ನಾನು ಬರ್ತೀನಿ. ಈಗ ಯಾಕೆಂದ್ರೆ ಇದು ಬಹಳ ಜವಾಬ್ದಾರಿಯಾದ ಕೆಲಸ. ಈಗ ಬೆಂಗಳೂರು ನಗರದ ಕಾರ್ಪೊರೇಷನ್ ಅಲ್ಲಿ ಯಾರೇ ತನ್ನ ಸ್ವಂತ ಮನೆಯನ್ನ ಕಟ್ಕೊಳ್ಳೋರು ಅವರು ಕಾರ್ಪೊರೇಷನ್ಗೆ ಅಲಿಯುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಆರ್ಕಿಟೆಕ್ಟ್, ನಿಮ್ಮ ಇಂಜಿನಿಯರ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಅವರು ಸರ್ಟಿಫೈ ಮಾಡಬೇಕು. ಆ ಪ್ರಕಾರ ಅವರು ಸೂಪರ್ವೈಸ್ ಕೂಡ ಮಾಡಬೇಕು. ಆಮೇಲೆ ಫೈನಲ್ ನಮ್ಮ ಇಂಜಿನಿಯರ್ಸ್ ಮಧ್ಯ ಬಂದು ಇನ್ಸ್ಪೆಕ್ಷನ್ ಮಾಡೋಂಥ ಡಿವಿಯೇಷನ್ಸ್ ಮತ್ತೊಂದಿತ್ತು ಅಂದರೆ ಇನ್ಸ್ಪೆಕ್ಷನ್ ಮಾಡೋಂಥ ಕೆಲಸ ರೆಗ್ಯುಲರ್ ಆಗಿ ಅವರು ಮಾಡ್ತಾರೆ. ಸೊ ಇದೊಂದು ಹೊಸ ಯೋಜನೆಯನ್ನು ಇವತ್ತು ನಾವು ಜಾರಿಗೆ ತಂದಿದ್ದೇವೆ. ಆಮೇಲೆ ಪಾಟೋಲ್ ಬಗ್ಗೆ ತಾವೆಲ್ಲ ಮಾತಾಡ್ತಾ ಇದ್ರಿ. ನಾನು ನಮ್ಮ ಆಫೀಸರ್ಸ್ಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಈಗಾಗಲೇ 2795 ಪಾಟೋಲ್ಗಳನ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. 2795 ಪಾಟೋಲ್ಗಳು 95 ಪಾಟೋಲ್ಸ್ ಇದೆ.
ಈಗ ಸದ್ಯಕ್ಕೆ ನಮ್ಮ ಲೆಕ್ಕ ಬಂದಿರೋದು, ಲೆಕ್ಕ ಹಾಕಿದೀವಿ. ನಿಮ್ಮ ಅಂತ ನಾಗರಿಕರು ಕೂಡ ಫೋಟೋ ಹಿಡಿದು ಪೋಸ್ಟ್ ಮಾಡಿದ್ದಾರೆ. ಬಹಳ ಜನ ಕೊಟ್ಟಿದ್ದಾರೆ. ಇಷ್ಟು ನಮ್ಮ ಹತ್ರ ಇರುವಂತ ದಾಖಲೆ. ಸೊ 15 ದಿನದಲ್ಲಿ ಇವನ್ನೆಲ್ಲ ಮುಚ್ಚಬೇಕು ಅಂತ ಹೇಳಿದ್ದೇನೆ. ನಾನು ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ. ಮೇನ್ ರೋಡ್ ಬಿಟ್ಬಿಟ್ಟು ಒಳಗಡೆ ಎಲ್ಲ ಸ್ವಲ್ಪ ಓಡಾಡಿ ನೋಡಿದೆ. ನಾವೇ ಅವ್ರಕಿನ್ನ ಬಹಳ ಚೆನ್ನಾಗಿದ್ವಿ, ದೆಹಲಿಕ್ಕಿಂತ ನಾವೇ ಚೆನ್ನಾಗಿದ್ವಿ. ಅಷ್ಟು ವರ್ಷ ಇದೆ ಅಲ್ಲೂ ಕೂಡ. ನಾನು ಅದನ್ನ ಅವ್ರನ್ನ ಟೀಕೆ ಮಾಡಕ್ಕೆ ಹೋಗ್ತಾ ಇಲ್ಲ, ಪರಿಸ್ಥಿತಿಗಳು ಹಂಗೆ ಬಂದಿರ್ಬೋದು. ಸೊ ಈಗ ಅವ್ರಿಗೆ ನಾವು ಇದನ್ನೆಲ್ಲ ಮುಚ್ಚಲಿಕ್ಕೆ ನಾನು ಹೇಳಿದ್ದೇನೆ. 15 ದಿನದಲ್ಲಿ ಮಾಡ್ತೀವಿ. ಇದು ಏನಾಗಿದೆ, ಕೆಲವು ಮೇಜರ್ ರೋಡ್ಸ್ ಅಲ್ಲಿ ಬಹಳ ದಿನದಿಂದ ಇದ್ರ ಬಗ್ಗೆ ಸ್ವಲ್ಪ ಅಟೆನ್ಷನ್ ಕಡಿಮೆ ಆಗಿತ್ತು. ಸೊ ಅದಕ್ಕೆಲ್ಲ ಮೇಜರ್ ರೋಡ್ಸ್ನ ಒಂದು 660 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲೆಲ್ಲಿದೆ ಆ ಮೇಜರ್ ರೋಡ್ಸ್ ಅಲ್ಲಿ ಹೊಸದಾಗಿ ಆಸ್ಪಾಲ್ಟಿಂಗ್ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಕೂಡ ರೂಪಿಸ್ತಾ ಇದ್ದೀವಿ. ಒಟ್ಟು ಅದಕ್ಕೆ 660 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ. ಸ್ವಲ್ಪ ಮಳೆ ನಮಗೆ ಸಹಕಾರ ಕೊಡಬೇಕು. ಮಳೆ ಬೀಳಲಿ, ಮಳೆ ಬರದೆ. ಇನ್ನೊಂದು ತಾವೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ಬೇಕು, ಈ ವರ್ಷ ಸ್ವಲ್ಪ ಮಳೆ ಬೀಳ್ತು ಬೆಂಗಳೂರು ನಗರದಲ್ಲಿ. ಸೊ ನಮ್ಮ ಅಧಿಕಾರಿಗಳಿಗೆ ನಾನು ಅವ್ರಿಗೆಲ್ಲ ಅಭಿನಂದಿಸಬೇಕು. ಆ ಮೇಜರ್ ಎಲ್ಲೆಲ್ಲಿ ಬ್ಲಾಕ್ಗಳು ಆಗ್ತಾ ಇತ್ತು, ಎಲ್ಲೆಲ್ಲಿ ನೀರುಗಳು ನುಗ್ತಾ ಇತ್ತು, ಎಲ್ಲೆಲ್ಲಿ ದೊಡ್ಡ ಸಮಸ್ಯೆ ಇತ್ತು ಅಂತವೆಲ್ಲ ಈ ವರ್ಷ ಸ್ವಲ್ಪ ಮುಂಜಾಗ್ರತೆಯಾಗಿ ಅಲ್ಲೆಲ್ಲ ನಿಯಂತ್ರಣ ಮಾಡಿ, ಸ್ವಲ್ಪ ಕಂಪ್ಲೇಂಟ್ಸ್ ಬೇರೆ ಕಡೆ ಟಿವಿಗಳೆಲ್ಲ ನೀವು ನೋಡ್ತಾ ಇದ್ದೀರಿ, ಅದಕ್ಕೆ ಲೆಕ್ಕ ಹಾಕೊಂಡ್ರೆ ನಮ್ಮಲ್ಲಿ ಸ್ವಲ್ಪ ಈ ವರ್ಷ ಸ್ವಲ್ಪ ಸುಧಾರಣೆ ಮಾಡಿದ್ವಿ. ಇನ್ನ ಫುಲ್ ಆಯ್ತು ಅಂತ ನಾನು ಹೇಳೋದಿಲ್ಲ. ನಾನು ನಮ್ಮ ಅರ್ಕಾವತಿ ನೋಡ್ತಾ ಇದ್ದೀನಿ, ಫುಲ್ ಬೆಂಗಳೂರಲ್ಲಿ ಬೇರೆ ಬಂದು ಮಳೆ ತರ ಬಂದಿಲ್ಲ. ಆದರೂ ಸ್ವಲ್ಪ ಮೇಜರ್ ಪ್ರಾಬ್ಲಮ್ಸ್ ಎಲ್ಲೆಲ್ಲಿ ಕೆರೆಗಳದಿತ್ತು ಅದನ್ನೆಲ್ಲ ಆ ಕೆರೆಗಳಲ್ಲಿ ಮುಂದೆ ಅಕ್ಕಪಕ್ಕ ಇವೆಲ್ಲ ಕೂಡ ಸ್ವಲ್ಪ ಸಮಸ್ಯೆ ಸ್ವಲ್ಪ ಕಡಿಮೆ ಆಗಿದೆ. ಮುಂದಕ್ಕೆ ಅದನ್ನ ಮುಂದುವರಿತದೆ ಈ ಕೆಲಸ. ಬಿಬಿಎಂಪಿ ಆಫೀಷಿಯಲ್ಸ್ ನಿಮಗೆ ಡಿಸ್ಇನ್ಫಾರ್ಮೇಶನ್ ಮಾಡಬಹುದು. ಯಾಕಂದ್ರೆ ಅವರು ಕೂತ್ಕೊಂಡು ಇನ್ಫಾರ್ಮೇಶನ್ ಕೊಡೋದಕ್ಕೂ ಮಾಡಿರೋದಕ್ಕೂ ಬಹಳ ಡಿಫರೆನ್ಸ್ ಇದೆ ಸರ್. ನೀವೇ ಸಿಟಿ ತುಂಬಾ ಓಡಾಡಿದ್ರೆ ಇನ್ಸ್ಪೆಕ್ಟ್ ಮಾಡಿದ್ದೀರಾ, ಆದ್ರೆ ಬಿಬಿಎಂಪಿ ಆಫೀಷಿಯಲ್ಸ್ ಎಷ್ಟು ನೆಗ್ಲಿಜೆಂಟ್ ಅಂದ್ರೆ ಇಲ್ಲಿ ತನಕ ಸಿಟಿ ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡಿರೋ ಪರ್ಸೆಂಟೇಜ್ ನ ಹೇಳೇ ಇಲ್ಲ. ಅವರು ಬರೀ ಪ್ರತಿಷ್ಠೆ ತೋರಿಸ್ಕೊಳ್ಳೋದಷ್ಟೇ, ನಾವು ಬಿಬಿಎಂಪಿ ಅದು ಮಾಡಿದ್ವಿ ಅಂತ. ನಿಮಗೆ ಮಿಸ್ಇನ್ಫಾರ್ಮೇಶನ್ ಆಮೇಲೆ ಆಯ್ತು ಮಗು ಒಂದು ನಿಮಿಷ ಏನಪ್ಪ. ಆಮೇಲೆ ಇನ್ನೊಂದು ವಿಶೇಷವಾದಂತ ಕಾರ್ಯಕ್ರಮ ಹೊಸದಾಗಿ ಒಂದು ಅಮೆರಿಕ ಕಿಲೋಮೀಟರ್ಸ್ ಡ್ರೈನೇಜ್ ಅಲ್ಲ ಇದು 4 ಸರ್ 300 ಕಿಲೋಮೀಟರ್ ಸರ್. ಫಸ್ಟ್ 100 ಕಿಲೋಮೀಟರ್ ಫಸ್ಟ್ 100 ಕಿಲೋಮೀಟರ್ ತಗೊಳ್ತಾ ಇದೀವಿ. ಟೋಟಲ್ 300 ಕಿಲೋಮೀಟರ್ ಸಂಚಾರಿ. ಈಗ ಬೆಂಗಳೂರು ಏನು ನಮ್ಮ ಕಾಲುವೆಗಳಿದೆ, ಆ ಕಾಲುವೆಗಳ ಪಕ್ಕ ದೊಡ್ಡ ದೊಡ್ಡ ಕಾಲುವೆಗಳು ಏನು ನಮ್ಮ ಡ್ರೈನೇಜ್ಗಳಿದೆ, ಆ ಡ್ರೈನೇಜ್ ಪಕ್ಕದಲ್ಲಿ 50 ಅಡಿವರೆಗೂ 15 ಮೀಟರ್ಸ್ 15 meter from the center of the ಕಾಲುವೆ. 50 meter from the center of the ಕಾಲುವೆ. 15 meters from the center of the ಕಾಲುವೆ ಅಂತ ಇದೆ. 50 ಮೀಟರ್ವರೆಗೂ ಏನು ಕನ್ಸ್ಟ್ರಕ್ಷನ್ ಮಾಡಬಾರ್ದು ಅಂತ ಇದೆ. NGT ನಾಮ್ಸ್ ಎಲ್ಲ ಇದೆ. 3-4 ತರ ಕೆಲವು ಗೈಡ್ಲೈನ್ಸ್ ಇದೆ. ಅದಕ್ಕೆ ಅಲ್ಲೆಲ್ಲೂ ಕನ್ಸ್ಟ್ರಕ್ಷನ್ ಮಾಡಿ ಈಗ ಒಂದು 300 ಕಿಲೋಮೀಟರ್ನ ಐಡೆಂಟಿಫೈ ಮಾಡಿದ್ದೀವಿ. ಏನಂತಂದ್ರೆ ನಾವು ಆ ಜಾಗಗಳನ್ನ ಹೆಂಗಿರೋ ಅವರು ಕನ್ಸ್ಟ್ರಕ್ಷನ್ ಮಾಡೋದಿಲ್ಲ, ಹೊಸ ರೋಡ್ಗಳನ್ನ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಅಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸೊ ಅವ್ರಿಗೆಲ್ಲ ನಾವೇ ಆಸ್ಪಾಲ್ಟ್ ಮಾಡಿ ರೋಡ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮುಂದಕ್ಕೆ ಡ್ರೈನೇಜ್ಗಳಲ್ಲಿ ಕ್ಲೀನ್ ಮಾಡೋಕ್ಕೆಲ್ಲ ಕೂಡ ಅನುಕೂಲ ಆಗ್ತದೆ. ಒಂದು 30-40 ಅಡಿ ರೋಡು
ಮಿನಿಮಮ್ ಒಂದು 30 ಫೀಟ್ ರೋಡು. ಆ ರೋಡ್ನ ಕಾಲುವೆ ಪಕ್ಕ ಆ ಕಡೆ ಈ ಕಡೆ ಒಂದು ಹೊಸ ರೋಡ್ನ ಕ್ರಿಯೇಟ್ ಮಾಡಿ, ಅವೆಲ್ಲ ಪ್ರೈವೇಟ್ ಜಾಗಗಳು, ಅವ್ರಿಗೆ ನಾವು TDR ಮುಖಾಂತರ ಒಂದು ಹೊಸ TDR ಪಾಲಿಸಿ ಕೂಡ, ಹೊಸ TDRದು ಒಂದು ಏನು ಕೆಲವು ಗೊಂದಲ ಇತ್ತು ಆ ಲಾಸ್ಟ್ ಕ್ಯಾಬಿನೆಟಲ್ಲಿ, ಆ ಗೊಂದಲ ಕೂಡ ಕ್ರಿಯೇಟ್ ಇದ್ದದ್ದನ್ನು ಬಗೆಹರಿಸಿದ್ದೀವಿ. ಸೊ ಅವ್ರಿಗೆ ಯಾವ ರೀತಿ TDR ಕೊಡಬೇಕು ಅಂತ. ಸೊ ಅವ್ರಿಗೆ ಯಾರ್ಯಾರು ಬಿಟ್ಕೊಡ್ತಾರೆ ನೋಟಿಫಿಕೇಶನ್ ಮಾಡ್ತೀವಿ, ಅವ್ರಿಗೆ ಕಾಂಪನ್ಸೇಷನ್ ಆಗಿ TDR ಏನು 2 times ದಿ ಲ್ಯಾಂಡ್ ವ್ಯಾಲ್ಯೂ ಅಂತ ಇದೆ, ಆ TDR ಅನ್ನು ಅವ್ರಿಗೆ ಕೊಡ್ತೇವೆ. ಅವ್ರು ಯಾರು ಬೇಕಾದ್ರೂ ಮಾರ್ಕೊಳ್ಬೋದು. ಎಲ್ಲಿ ಒಂದು ಸ್ಟ್ರೆಚ್ ಫುಲ್ ಬಿಟ್ಕೊಡ್ತಾರೆ ಅಲ್ಲಿ ನಾವು ಕಾರ್ಪೊರೇಷನಿಂದ ಹೊಸ ರೋಡನ್ನು ಮಾಡ್ತೇವೆ. ಸೊ ಈಗಾಗಲೇ 300 ಕಿಲೋಮೀಟರ್ನ ಫ್ರೀ ಆಗಿರೋದನ್ನ, ಖಾಲಿ ಇರೋ ಜಾಗನ, ಕನ್ಸ್ಟ್ರಕ್ಷನ್ ಇಲ್ಲದೇ ಇದ್ದಂಥದ್ದು, ಹೆಚ್ಚು ಕಮ್ಮಿ 95% ಕನ್ಸ್ಟ್ರಕ್ಷನ್ ಇಲ್ಲದೆ ಹೋದಂಥ ಜಾಗಗಳನ್ನ ಈಗಾಗಲೇ ನಾವು ಐಡೆಂಟಿಫೈ ಮಾಡಿದ್ವಿ. ಮೊದಲು ಹೆಬ್ಬಾಳಿಂದ ಈ ನಾಗವಾರ ಏನಿದೆ ಅಲ್ಲೆಲ್ಲ ಕೂಡ ಐಡೆಂಟಿಫೈ ಮಾಡಿದ್ವಿ. ಇನ್ನು ಮಿಕ್ಕಿದ್ದು ಬೆಳ್ಳಂದೂರು ಆ ಅಕ್ಕಪಕ್ಕ ಅಲ್ಲೂ ಕೂಡ ಐಡೆಂಟಿಫೈ ಮಾಡಿದ್ವಿ. ಒಂದು ಕಡೆ ಸೌತಲ್ಲೂ ಕೂಡ ಐಡೆಂಟಿಫೈ ಮಾಡಿದ್ವಿ. ಸೊ ಹಂಗೆ ಒಟ್ಟು ಒಂದು ಫಸ್ಟ್ ಫೇಸಲ್ಲಿ ಈಗ 100 ಕಿಲೋಮೀಟ್ರು ತೆಗೆದುಕೊಂಡು ಅದಕ್ಕಾಗಲೇ ಒಂದು 200 ಕೋಟಿ ರೂಪಾಯಿ ದುಡ್ಡು ಕೂಡ ಮೀಸಲಾಗಿ ನಾವು ಇಟ್ಟಿದ್ದೇವೆ. ಅದು ಕೂಡ ಒಂದು ಪ್ರಯೋಗ ಮಾಡ್ತಾ ಇದ್ವಿ. ಕೂಡಲೇ ಈಗ ನಾವು ಮೊನ್ನೆ ಅದನ್ನು ಕೂಡ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿದ್ದೀವಿ. ಜೊತೆಗೆ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮೀಟಿಂಗಲ್ಲೂ ಕೂಡ ಚರ್ಚೆ ಮಾಡಿದ್ವಿ. ಅದಲ್ಲದೆ ವಿರೋಧ ಪಾರ್ಟಿಯ ಎಲ್ಲ MLAಗಳನ್ನು ನಾನು ಕರೆದಿದ್ದೆ. ಕರೆದಂಥ ಸಂದರ್ಭದಲ್ಲಿ ಆಲ್ ಪಾರ್ಟಿ MLAs ಕೂಡ ಇದು ಒಳ್ಳೆ ಯೋಜನೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇದನ್ನು ಮಾಡಿ ನೀವು, ನಮ್ಗೆ 2 ಥರ ಅನುಕೂಲ ಆಗ್ತದೆ, ನಮಗೆ ಟ್ರಾಫಿಕ್ಗೂ ಅನುಕೂಲ ಆಗ್ತದೆ. ಅಲ್ಲಿ ಬಸ್ ಗೀಸ್ ಎಲ್ಲ ಬಿಡಲ್ಲ ನಾವು, ಬರೀ ಸಾಮಾನ್ಯ ಜನ ಓಡಾಡೋಕ್ಕೆ, ಸ್ಕೂಲ್ ಮಕ್ಕಳು ಕಾರ್ಗಳು ಓಡಾಡೋಕ್ಕೆ, ಮತ್ತೊಂದಕ್ಕೆಲ್ಲ ಇಟ್ ಲಾಟ್ ಬಿ ಎ ಬಸ್ಸು ಓಡಾಡಿ ಬಸ್ಗೆಲ್ಲ ತೊಂದರೆ ಇಲ್ಲ. ಶಾಲಾ ಕಾಲೇಜು ಬಸ್ಗಳಿಗೆ ಬೇಕಾದ್ರೆ ಅವಕಾಶ, ಯಾಕೆಂದರೆ ಅವ್ರ ಮನೆ ಹಿಂದೆಗಳು, ಬಿಸ್ನೆಸ್ ಆಕ್ಟಿವಿಟೀಸ್ ಹಿಂದೆಗಳು ಇರ್ತದೆ. ಅದಕ್ಕೆ ಏನು ಬೇಕೋ ಪ್ರೊಟೆಕ್ಷನ್ನು, ಆ ಕಡೆ ಈ ಕಡೆ ಏನು ಬೇಕೋ ಪ್ರೊಟೆಕ್ಷನ್ ಬೇಕೋ ಆ ಪ್ರೊಟೆಕ್ಷನ್ಗೆಲ್ಲ ಅವಕಾಶ ಮಾಡಿಕೊಡ್ತೀವಿ. ಆಮೇಲೆ ನ್ಯಾಚುರಲ್ ಅಲ್ಲಿ ಮನೆ ಹಿಂದೆ ಅವ್ರಿಗೆ ರೋಡ್ ಬಂತು ಅಂದರೆ ಅವ್ರ ಪ್ರಾಪರ್ಟಿ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತದೆ. ನಮ್ದೇನು ಅದಕ್ಕೆ ಅಭ್ಯಂತರ ಇಲ್ಲ. ಸೊ ಅವರು ಗೌರವ ದಿನ ಎಷ್ಟು ಜನ ನಮಗೆ ಜಾಗನ ಕೊಡ್ತಾರೋ ಅಷ್ಟು ರೋಡನ್ನು ಒಂದೊಂದು ಸ್ಟ್ರೆಚ್ ನೋಟಿಫಿಕೇಶನ್ ಮಾಡ್ತೀವಿ, ಅವ್ರಿಗೆ TDR ಕೊಡ್ತೀವಿ, ಆ ಹೊಸ ರಸ್ತೆಗಳನ್ನು ಮಾಡ್ತೀವಿ. ಈ ಒಂದು ವಿಚಾರಕ್ಕೆ ಸರ್ಕಾರ ಕೂಡ ಇವತ್ತು ಮುಂದಾಗಿದೆ, ಇದಕ್ಕಾಲೇ ಸಜ್ಜ ಮಾಡ್ಕೊಂಡಿದ್ದೀವಿ. ಇದು ಬೆಂಗಳೂರು ನಗರದ್ದು. ಗಾಂಧೀಜಿಯವರು ಕರ್ನಾಟಕ ರಾಜ್ಯದಲ್ಲಿ 100 ವರ್ಷ ಆಗಿದೆ ಕಾಂಗ್ರೆಸ್ ಅಧ್ಯಕ್ಷರಾಗಿ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಲಿಕ್ಕೆ ಅವರು ಒಂದು ದೊಡ್ಡ ಜವಾಬ್ದಾರಿಯನ್ನು, ನಾಯಕತ್ವ ವಹಿಸಿಕೊಂಡದ್ದು. ಇದೊಂದು ಪವಿತ್ರವಾದಂಥ ವರ್ಷ. ಸೊ ಅವರ ನೆನಪಿನಲ್ಲಿ, ಅದರ ನೆನಪಿನಲ್ಲಿ ಒಂದು ಸ್ವಚ್ಛತೆ ಒಂದು ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಏನದು ಅಂತಂದರೆ 1,000 ಶಾಲಾ ಕಾಲೇಜುಗಳು ಬೆಂಗಳೂರು ನಗರದಲ್ಲಿ, 1000 ಪ್ರೈವೇಟ್ ಇರ್ಬೋದು, ಗೌರ್ಮೆಂಟ್ ಇರ್ಬೋದು, ಸ್ಕೂಲ್ಸು, ಕಾಲೇಜುಗಳು. ಸೊ ಅವತ್ತು ಸ್ವಚ್ಛತೆ ಬಗ್ಗೆ ಮಕ್ಕಳಿಗೆ ಪ್ಲೆಡ್ಜ್ ಮಾಡೋಂಥ ಕೆಲಸ ನಮ್ಮ ಝೂಮ್ನಲ್ಲಿ, ಆನ್ಲೈನಲ್ಲಿ ಅವ್ರಿಗೆ ಪ್ಲೆಡ್ಜ್ ಮಾಡಿ, ಅವ್ರಿಗೆ ಕೆಲವು ರೆಸ್ಪಾನ್ಸಿಬಿಲಿಟಿ, ಈಗ ಯಾರು ಕೆಲವರು ಮಿಸ್ಯೂಸ್ ಮಾಡ್ತಾರೆ, ಕಸ ಹಾಕ್ತಾರೆ, ಅದನ್ನೆಲ್ಲ ಕೂಡ ನಮ್ಮ ಗಮನಕ್ಕೆ. ಕೆಲವರು ಏನು ಮಾಡ್ತಾರೆ, ಮನೆಯಿಂದ ಈಚೆ ಬಂದ್ಬಿಟ್ಟು ಒಂದು ಡಬ್ಬ ತೆಗೆದ್ಬಿಟ್ಟು ರೋಡಲ್ಲಿ ಬಿಸಾಕ್ಬಿಟ್ಟು ಹೊರಟ್ಬಿಡ್ತಾರೆ. ಅಂಥವೆಲ್ಲ ಕೂಡ ಇದೆ. ಸೊ ಮಕ್ಕಳಿಗೆ ಸ್ವಲ್ಪ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ, ಅಂಥ ಸಂದರ್ಭದಲ್ಲಿ ಫೋನ್ಗೇನೆಲ್ಲ ಇತ್ತು ಅಂತ ಅಂದರೆ ಫೋನಲ್ಲಿ ಹಿಡಿದ್ಬಿಟ್ಟು ನಮಗೆ ರಿಪೋರ್ಟ್ ಮಾಡಲಿಕ್ಕೆ, ಅವರು ಕೂಡ ಸಿಟಿಸನ್ಸ್ಗೆ, ಮಕ್ಕಳಿಗೆ ಈ ಸ್ವಚ್ಛತೆ ಬಗ್ಗೆ ಹೆಚ್ಚಿಗೆ ಇದನ್ನು ಉಂಟು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಒಂದು ನೆನಪು ಮಾಡಿ ಅವ್ರಿಗೊಂದು ಜವಾಬ್ದಾರಿಯನ್ನು ಕೂಡ ಅವ್ರಿಗೆ ಕೊಡ್ತಾ ಇದ್ದೀವಿ. ಈಗ ಹೆಂಗೆ ಗಿಡಗಳಿಗೆ ಅವ್ರವ್ರಿಗೆ ಒಂದೊಂದು ಶಾಲೆಗೆ ಒಂದೊಂದು ಏರಿಯಾ ಕೊಟ್ಟಿದ್ದೀವಿ, ಅವರು ಅದನ್ನು ಕಾಪಾಡಬೇಕು ಅಂತ. ಸೊ ಎಲ್ಲ ಶಾಲಾ ಮಕ್ಕಳುಗಳಿಗೆ ಸ್ವಚ್ಛತೆ ಕಾಪಾಡಲಿಕ್ಕೋಸ್ಕರ ಒಂದು ಪ್ರಯತ್ನ. ಇದರಿಂದನೇ ಎಲ್ಲ ನಾನು ಸಕ್ಸಸ್ ಆಗೋಗ್ತೀನಿ ಅಂತಲ್ಲ. ಕೆಲವ್ರು ಏನು ಮಾಡ್ತಾರೆ, ಈಗ ನಾವು ನೋಡಿದ್ದೀವಿ, ಎಲ್ಲ ಬಿಲ್ಡಿಂಗ್ಗಳು ಹೊಡೆದಾಕಿ ತಗೊಂಡೋಗಿ ಲಾರಿಲಿ ಎತ್ಕೊಂಡೋಗಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಯಾರು ಇಲ್ಲದೆ ಹೋದಾಗ ಬಿಸಾಕ್ಬಿಟ್ಟು ಹೊಂಟೋಗೋದು, ಕಸ ಬಿಸಾಕ್ಬಿಟ್ಟು ಹೊಂಟೋಗೋದು, ಇವೆಲ್ಲ ರೋಡ್ಗಳಲ್ಲಿ ಹಾಕುವಂಥದ್ದು ಬೇಕಾದಷ್ಟೆಲ್ಲ ಇದೆ. ಸೊ ಆದಷ್ಟು ಒಂದು ಪ್ರಯತ್ನ ಮಾಡಬೇಕು ಅಂತೇಳಿ ಇದೊಂದು ಅಕ್ಟೋಬರ್ 2ನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಜನ್ಮದಿನ.
ಎಲ್ಲ ಆಲೆ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ನ ಎಲ್ಲರೂ ಕೂಡ ತಿಳಿಸಿದ್ದೇನೆ. ಸೊ ನಮ್ಮ ಕಾರ್ಪೊರೇಷನ್ ಆಫೀಸರ್ಸ್ ಎಲ್ಲರೂ ಕೂಡ ಈ ಜವಾಬ್ದಾರಿ ಕೊಡ್ತೆ. ಎಲ್ಲರೂ ಮುಖ್ಯಮಂತ್ರಿಗಳಾಗಿರ್ಬೋದು, ನಾನಾಗಿರ್ಬೋದು, ಕೆಲವು ಮಂತ್ರಿಗಳು ಝೂಮ್ನಲ್ಲಿ ಬೇಕಾದ್ರೆ ಅವ್ರ ಏರಿಯಾಲಿ ಅವರು ಕೂಡ ಇದನ್ನ ಪ್ರತಿಜ್ಞಾ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಕೂಡ ನಾವು ಪ್ರತಿಜ್ಞೆ ಬೋಧನೆ ಮಾಡ್ತೇವೆ. ಅವರು ಕೂಡ ಪಾಲ್ಗೊಂಡು ಈ ಸ್ವಚ್ಛತೆ ಬಗ್ಗೆ ಹೆಚ್ಚಿಗೆ ಗಮನವನ್ನು ಸೆಳೆದು ಅವ್ರಿಗೆ ಪರಿಚಯವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನೋಡಿ, ನಾವು ಸಾರ್ವಜನಿಕರಿಗೂ ಇದನ್ನು ಅವಕಾಶ ಕೊಟ್ಟಿದ್ದೀವಿ. ಭಾಳ ಜನ ಫೋಟೋ ಎಳೆದ್ಬಿಟ್ಟು ಲೋಡ್ ಮಾಡಿದ್ದಾರೆ. ನಮ್ಮ ಅಧಿಕಾರಿಗಳಿಗೂ ಕೊಟ್ಟಿದ್ದೀವಿ. ಅವ್ರಿಗೆ ಜವಾಬ್ದಾರಿ. ನಾನೇ 15 ದಿನ ಆದಮೇಲೆ ನಾನೇ ರಾತ್ರಿ ರೌಂಡ್ ಹೋಗ್ತೇನೆ. ನಾನು ನಾಳೆ ಮೋಟರ್ ಸೈಕಲ್ ರೆಡಿ ಮಾಡಿಸ್ತೀನಿ. ಈ ಮೇನ್ ರೋಡ್ಗಳಲ್ಲಿ ಬಿಟ್ಬಿಟ್ಟು ಈಗ ಸೈಡಲ್ಲೆಲ್ಲ ಹೋಗ್ಬೇಕಲ್ಲ, ಬರೀ ಮೇನ್ ರೋಡ್ ನೋಡ್ಕೊಂಡು ಬಂದಾಯ್ತು. ನಮ್ಮ ಆಫೀಸರ್ಗಳೆಲ್ಲ ಬರೀ ಮೇನ್ ರೋಡೇ ತೋರಿಸ್ತಾರೆ. ಎಲ್ಲ ಆಫೀಸರ್ಸ್ ಬರೀ ಮೇನ್ ರೋಡ್ ತೋರಿಸ್ತಾರೆ. ಅದಕ್ಕೆ ಒಂದು ಮೋಟರ್ ಸೈಕಲ್ ರೆಡಿ ಮಾಡಿ, ನಂದೇ ಮೋಟರ್ ಸೈಕಲ್. ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ಇಟ್ಕೊಂಡಿದ್ದೆ, 3ಅಲ್ಲಿತ್ತು, ತರಿಸ್ದೆ. ರಿಪೇರಿ ಮಾಡಕ್ಕೆ ಹೋದ್ರೆ ರೆಡಿ ಮಾಡಿ ತಂದು ಕೊಟ್ಟಿದ್ದಾರೆ ಯಾರೊಬ್ಬ ಫ್ರೀಯಾಗಿ. ನಮ್ಮ ಹುಡುಗ, ಅವನಿಗೆ ಅಭ್ಯಾಸ, ಬಳಿ ಹಳೆ ಮೋಟರ್ ಸೈಕಲ್ ರಿಪೇರಿ ಮಾಡೋದೇ ಅವ್ನ ಕೆಲಸ. ಸೊ ತಂದು ಕೊಟ್ಟಿದ್ದಾನೆ. ಅದಕ್ಕೆ ಈಗ ಫಿಟ್ನೆಸ್ ಕಳಿಸ್ತಾ ಇದ್ದೀನಿ. ಅದನ್ನು ಒಂದು ರೌಂಡ್ ಹೋಗ್ಬೇಕೀಗ. ಅದನ್ನೆಲ್ಲ ಚೆಕ್ ಮಾಡಬೇಕು. ನಮ್ಮ ಕಮಿಷನರ್ ಕುಂಡಿಸ್ಕೊಂಡು ಹೋಗಿ ತೋರಿಸ್ಬೇಕು. ಯಾಕೆ ಮಾಡಿದ್ರು ಸರ್, ಈ ಬೆಳಗಾಂ ಅಧಿವೇಶನದ ಏನಾದರೂ ಡಿಸೈಡ್ ಮಾಡಿದ್ದೀರಾ ಸರ್? ಇದಪ್ಪ, ಒಂದೇ ದಿನಕ್ಕೆ ಇಷ್ಟೊಂದು ಊಟ ಮಾಡಿದೆ. ಬಿಬಿಎಂಪಿ ಗುತ್ತಿಗೆದಾರರು ಪ್ರತಿಭಟನೆ ಮಾಡ್ತಾರೆ, ಬಿಲ್ ಬಾಕಿ ಇದೆ ಅಂತ. ಬಿಬಿಎಂಪಿ ಮುಂದೆ ಮಾಡ್ತಾರೆ. ನೋಡಪ್ಪ, ಒಂದು ತಿಳ್ಕೊಳ್ಳಿ, ಪಾಪ ಅವ್ರ ನೋವು ನನಗೆ ಅರ್ಥ ಆಗ್ತದೆ, ಅವ್ರ ಪ್ರಾಬ್ಲಮ್ಸ್ ಅರ್ಥ ಆಗ್ತದೆ. 50% ಇದ್ದಿದ್ದು 75% ಕೊಟ್ಟಿದ್ದೀನಿ. ಇನ್ನು ಅದು ಆಯೋಗದ ಮುಂದೆ ಇದೆ. ಅವರು ಪಾಪ ಕೋರ್ಟ್ ಗಿರಿಟ್ಗೆಲ್ಲ ಹೋಗಿದ್ದಾರೆ. ಬಟ್ ದೇ ಶುಡ್ ನಾಟ್ ಬ್ಲ್ಯಾಕ್ ಮೇಲ್ ದಿ ಗವರ್ಮೆಂಟ್. ನಾನು ಅವ್ರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನಾನು ಲೀಗಲ್ ಹೆಂಗೆ ಸಹಾಯ ಮಾಡ್ಬೋದು ಅಂತ ನಮ್ಮ ಕಾರ್ಪೊರೇಷನ್ ಕಮಿಷನರ್ಗೆ ಆಫೀಸರ್ಸ್ ಹೇಳಿದ್ದೀನಿ. ಅವ್ರು ಏನಾದ್ರು ಒಂದು ದಾರಿ ಹುಡುಕಿ ಅಂತ ಹೇಳಿದ್ದೀನಿ. ನನಗೇನು ಅವ್ರ ದುಡ್ಡೆಲ್ಲ ಇಟ್ಕೋಬೇಕು, ಕೊಡಬಾರ್ದು ಅಂತ ಏನಿಲ್ಲ. ಬಟ್ ಲೀಗಲ್ ಆಗಿ ಆ ಕಮಿಷನ್ ಅವ್ರಿಗೂ ನಾನು ಪರ್ಸನಲ್ ಹೋಗಿ ಅವರು ಕೂಡ ಯಾವ ರೀತಿ ಇವ್ರಿಗೆ ಸಹಾಯ ಮಾಡ್ಬೋದು ಅಂತ ಅವರು ಕೂಡ ಕೇಳಿದ್ದೀನಿ. ಅವ್ರವ್ರಿಗೆ ಆಫೀಸರ್ಸ್ಗೆ ಅವ್ರಿಗೆ ಮಾತಾಡೋಕ್ಕೆ ಹೇಳಿದ್ದೀನಿ ಯಾವ ರೀತಿ ಮಾಡ್ಬೋದು ಅಂತ. ವಿಲ್ ಕಮ್ ಔಟ್ ವಿತ್ ಎ ಸೊಲ್ಯೂಷನ್. ಅದು ಬಿಟ್ಬಿಟ್ಟು ನಾನು ರಿಪೇರಿ ಮಾಡಲ್ಲ, ನಾನು ಸ್ಟ್ರೈಕ್ ಮಾಡ್ತೀನಿ ಅಂದರೆ, ಸ್ಟ್ರೈಕ್ ಮಾಡಿದ್ರೆ ನೀವಿಲ್ಲ ಅಂದರೆ ಇನ್ನೊಬ್ಬ ಬರ್ತಾರೆ. ಈಗ ನೀವು ಸ್ಟ್ರೈಕ್ ಮಾಡಿದ್ರೆ ಇನ್ನೊಬ್ಬ ಬಂದು ಕೆಲಸ ಮಾಡ್ತಾರೆ. ನಾವೇನು ಮಾಡೋಕ್ಕಾಗಲ್ಲ. ನಾನು ಕೆಲಸ ನಿಲ್ಸೋಕ್ಕಾಗ್ತದ? ಗುಂಡಿ ಮುಚ್ಚೋದನ್ನ ನಿಲ್ಸೋಕ್ಕಾಗ್ತದ? ಇನ್ನೊಬ್ರು ಬಂದು ಗುಂಡಿ ಮುಚ್ಚೋದು, ಸಿಂಪಲ್. ಸರ್, KR-ಪುರ ವಾರ್ಡಲ್ಲಿ ವಾಟರ್ ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗಲಿಲ್ಲ ಸರ್. ದಟ್ ಈಸ್ ಟು 25th ವಾರ್ಡ್ ನಂಬರ್. ಸ್ಟಿಲ್ ಟ್ಯಾಂಕರ್ಗಳಲ್ಲಿ ಓಡಿಸ್ತಾ ಇದ್ದಾರೆ. ಏನು ಸರ್ ಸೊಲ್ಯೂಷನ್? ಇನ್ನೊಂದು ವಾರದಲ್ಲೇ ಬೆಂಗಳೂರದು ಮಿಕ್ಕಿದ್ದು 5th ಸ್ಟೇಜ್ ಶುರು ಮಾಡ್ತೀನಿ. ಅದೊಂದು ಸ್ಮಾಲ್ ಏರಿಯಾ ಇದೆ, ಅದನ್ನು ಬಿಟ್ಬಿಟ್ಟು ನಾನು ಶುರು ಮಾಡ್ತೀನಿ. KR-ಪುರಮ್ದು ತಾವು ಹೇಳಿದ ಅರ್ಥ ಇದೆ ನಮಗೆ. ಕಂಪ್ಲೇಂಟ್ MLA ಹೇಳಿದ್ದಾರೆ. ಹೇಳಿ, ನೆಕ್ಸ್ಟ್ ಪಾಯಿಂಟ್. ಪಾಲಿಟಿಕ್ಸ್ ಇದೆಲ್ಲ ಬೇರೆ ಬೇಕಲ್ಲ. ಕೋವಿಡ್ ವರದಿ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಕಾಂಗ್ರೆಸ್ ಸತ್ಯ ಹರಿಶ್ಚಂದ್ರ ಹೇಳಿದ್ದಾರೆ. ಅವರು ಕಾಂಗ್ರೆಸ್ ಅಲ್ಲಿ ಇದ್ರು, ಅವರೇ ಸರ್ಟಿಫಿಕೇಟ್ ಕೊಡ್ಲಿ. ಈಗ BJP ಹೋಗಿದ್ದಾರೆ. ಅವರು ಬ್ಲಡ್, ಅವರ ಆಚಾರ ವಿಚಾರ ಎಲ್ಲ ಕಾಂಗ್ರೆಸ್ ಇತ್ತು. ಈಗ 4-5 ವರ್ಷ ಆಗಿದೆ ಅವ್ರು ಹೋಗಿ. ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್ ದಾಖಲಿಸಿದಂತ ಅವರ ಸಾವಿನ ಬಗ್ಗೆ ರಾಜ್ಯ ಮಹಿಳಾ ಆಯೋಗ ಅನುಮಾನ ವ್ಯಕ್ತಪಡಿಸಿ ಮತ್ತೆ ತನಿಖೆಗೆ ಪತ್ರ ಬರೆದಿರ್ತಕ್ಕಂಥದ್ದು ಬೆಂಗಳೂರು ಕಮಿಷನರ್ ಅವರಿಗೆ. ತನಿಖೆ ಸೂಕ್ತವಾಗಿ ಮತ್ತೆ ಶೀಘ್ರವಾಗಿ ಮುಗಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ದಾರೆ. ನಮ್ಮ ನನಗೆ ಮಾಹಿತಿ ಇಲ್ಲ. RV ದೇಶಪಾಂಡೆ ನಿನ್ನೆ ಮೈಸೂರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಸಹಜವಾಗಿ ರಾಜಕೀಯವಾಗಿ ಸಂಚಲನ ಕಾರಣವಾಗಿದೆ. KPC ಅಧ್ಯಕ್ಷರಾಗಿ ನೋಡಪ್ಪ, ಚೀಫ್ ಮಿನಿಸ್ಟರ್ ಪೋಸ್ಟ್ ಖಾಲಿ ಇಲ್ಲ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇದೆ. ಚೀಫ್ ಮಿನಿಸ್ಟರ್ನಲ್ಲಿ ಪೋಸ್ಟ್ ಖಾಲಿ
ಆಗಿದ್ರೆ ಮಾತಾಡ್ಬೋದಾಗಿತ್ತು. ಯಾವ ಕಾರಣಕ್ಕೂ ಚೀಫ್ ಮಿನಿಸ್ಟರ್ ತನಗೆ ಏನು ಒಂದು ಅವಕಾಶ ಇದೆ ಅದರಲ್ಲಿ ಅವರು ಮುಂದುವರಿತಾರೆ. ಅವ್ರು ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಆಸೆ ಮಾಧ್ಯಮಕ್ಕೆ ಮಾತಾಡೋದಲ್ಲ. ಅವ್ರ ಹಿರಿಯರಿಗೆ ಏನು ಗೌರವ ಕೊಡಬೇಕು ಕೊಡೋಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.